ಮಲೆಬೆನ್ನೂರು ಪಿಎಸ್ಐ ಪ್ರಭು ಕಾರು ಅಪಘಾತಕ್ಕೆ ಸಂಬಂಧಪಟ್ಟ ಹಾಗೆ ಕಾರಿಗೆ ಅಡ್ಡ ಬಂದ ಪಕ್ಷಿಯನ್ನು ತಪ್ಪಿಸೋದಕ್ಕೆ ಹೋಗಿ ಡಿವೈಡರ್ಗೆ ಕಾರು ಡಿಕ್ಕಿ ಹೊಡೆದಿರೋದು ನೋಡ್ತಾ ಇದ್ದೀರಾ ಆ ದೃಶ್ಯಗಳು. ರಸ್ತೆಯಲ್ಲಿ ಡಿವೈಡರ್ಗೆ ಗುದ್ದಿದ ರಭಸಕ್ಕೆ ಕಾರ್ ಪಲ್ಟಿ ಆಗೋಗಿದೆ. ಈ ಅಪಘಾತದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸದ್ಯ ಸೀಟ್ ಬೆಲ್ಟ್ ಹಾಕಿದ್ರಿಂದ ಭಾರಿ ಅನಾಹುತ ಆಗೋದು ತಪ್ಪಿದೆ. ಇಲ್ಲ ಅಂತ ಹೇಳಿದ್ರೆ ಪ್ರಾಣಕ್ಕೂ ತೊಂದರೆ ಆಗ್ತಾ ಇತ್ತು. ಅಪಘಾತದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿರೋದನ್ನ ನೀವು ಈಗ ಗಮನಿಸ್ತಾ ಇರೋದು. ಸೊ ಆ ಕ್ಷಣಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಿರೋದಿಲ್ಲ, ಅದನ್ನು ಅವಾಯ್ಡ್ ಮಾಡೋದಕ್ಕೆ ಹೋಗಿರ್ತಾರೆ. ಕಾರು ವೇಗದಲ್ಲಿದ್ದರಿಂದ ರಸ್ತೆಯ ಡಿವೈಡರ್ಗೆ ಡಿಕ್ಕಿ ಹೊಡೆದು ಮತ್ತೆ ಅದರ ವಿರುದ್ಧ ದಿಕ್ಕಿನಲ್ಲಿ ಬಂದು ಈ ಕಡೆನೂ ಡಿಕ್ಕಿ ಹೊಡೆದಿರೋದನ್ನು ಸಿಸಿಟಿವಿ ಫೂಟೇಜಸಲ್ಲಿ ನೀವು ಗಮನಿಸಬಹುದು. ಸೀಟ್ ಬೆಲ್ಟ್ ಹಾಕಿದ್ರು, ಏರ್ ಬ್ಯಾಗ್ಸ್ ಓಪನ್ ಆಗಿದೆ, ಹೀಗಾಗಿ ಜೀವಕ್ಕೇನೂ ತೊಂದರೆ ಆಗಿಲ್ಲ, ಸೇಫ್ಟಿ ಉಂಟಾಗಿತ್ತು. ಒಂದು ವೇಳೆ ಏನಾದರೂ ಸೀಟ್ ಬೆಲ್ಟ್ ಹಾಕಿಲ್ಲದೆ ಚಾಲನೆ ಮಾಡಿದ್ದಿದ್ರೆ ಬಹಳ ದೊಡ್ಡ ಪ್ರಮಾದ ಆಗ್ತಾ ಇತ್ತು ಈ ಅಪಘಾತದಲ್ಲಿ. ಅಪಘಾತಕ್ಕೆ ಏನು ಕಾರಣ ಅನ್ನೋದು ಈಗ ತಿಳಿದು ಬರ್ತಾ ಇರೋ ಪ್ರಕಾರ ಒಂದು ಪಕ್ಷಿಯೊಂದು ಅಡ್ಡ ಬಂದಿದೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಹೋಗಿ ಈ ರೀತಿ ವೇಗವಾಗಿ ಬರ್ತಾ ಇದ್ದ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದು ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರೋದನ್ನು ನೀವು ನೋಡ್ಬೋದು. ರಸ್ತೆ ಫುಲ್ ಖಾಲಿ ಇದೆ, ಅಲ್ಲಿ ಯಾವುದೋ ವಾಹನ ಅಡ್ಡ ಬಂದಿಲ್ಲ ಅಥವಾ ಒಂದಕ್ಕೊಂದು ವಾಹನಗಳು ಡಿಕ್ಕಿ ಹೊಡ್ಕೊಂಡಿರೋದು ಅಲ್ಲ. ಇಡೀ ರಸ್ತೆಯಲ್ಲಿ ನೀವು ಗಮನಿಸಿದ್ರೆ ಅದೊಂದೇ ಕಾರ್ ಬರ್ತಾ ಇರೋದು ನೋಡ್ಬೋದು. ಆದರೂ ಅಪಘಾತ ಯಾಕಾಯಿತು, ಹೀಗೆ ಡಿವೈಡರ್ಗೆ ಡಿಕ್ಕಿ ಯಾಕೆ ಹೊಡ್ಕೊಂತು ಅನ್ನೋ ಪ್ರಶ್ನೆಗೆ ಈಗ ಗೊತ್ತಾಗ್ತಾ ಇರೋ ಮಾಹಿತಿ ಪ್ರಕಾರ ಪಕ್ಷಿಯೊಂದು ಅಡ್ಡ ಬಂದ್ಬಿಟ್ಟಿದೆ. ಕಾರ್ ವೇಗವಾಗಿ ಬರ್ತಾ ಇತ್ತು, ರಸ್ತೆಯಲ್ಲಿ ಯಾರೂ ಇಲ್ಲ ಅನ್ನೋ ಕಾರಣಕ್ಕೋ ಅಥವಾ ಏನೋ ಸಹಜವಾಗಿ ಎಂದಿನ ಹಾಗೆ ಬರ್ತಿದ್ದಾರೆ. ಬಟ್ ಅನಿರೀಕ್ಷಿತವಾಗಿ ಒಂದು ಪಕ್ಷಿ ಕಾರ್ನ ಮುಂಭಾಗ ಹಾರಿ ಹೋಗಿದೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಹೋಗಿ ಈ ಅಪಘಾತ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.